ಈ ಭಾಗದ ಅತಿದೊಡ್ಡ ಮತ್ತು ಪ್ರಮುಖ ಸಮುದಾಯಗಳಲ್ಲಿ ಒಂದಾದ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ದೀರ್ಘಕಾಲದ ಬೇಡಿಕೆಗಳು ಹಾಗೂ ಸಮುದಾಯದ ಅಭಿವೃದ್ಧಿಯ ಕುರಿತು ವಿಧಾನಸಭಾ ಅಧಿವೇಶನದಲ್ಲಿ ಶಾಸಕರಾದ ಮಹೇಶ್ ತೆಂಗಿನಕಾಯಿಯವರು ಧ್ವನಿ ಎತ್ತಿದರು. ಎಸ್ಎಸ್ಕೆ ಸಮಾಜ ಅನ್ನುವಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಸಮಾಜ ನಮ್ಮ ಕಡೆ. ನಾನು ಕಳೆದ 2-3 ಅಧಿವೇಶನದಲ್ಲಿ ಕೂಡ ಇದ್ರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದೆ. ಎಸ್ಎಸ್ಕೆ ಯಾವ ರೀತಿಯಾಗಿ ಬೇರೆ ಬೇರೆ ಸಮಾಜಕ್ಕೆ ನಿಗಮ ಮಂಡಳಿಗಳನ್ನು ಮಾಡಿಕೊಡುವಂತದ್ದಾಗಿತ್ತು, ಇದಕ್ಕೂ ಕೂಡ ಎಸ್ಎಸ್ಕೆ ಅಭಿವೃದ್ಧಿ ನಿಗಮ ಆಗಬೇಕು ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾನು ವಿನಂತಿಸಿಕೊಂಡಿದ್ದೆ. ಶಿವರಾಜ್ ತಂಗಡಿಗೆ ಅವರಿಗೂ ಕೂಡ ನಾನು ವಿನಂತಿಸಿದ್ದೆ. ಆದರೆ ಇನ್ನೂವರೆಗೂ ಕೂಡ ಅದು ಬಂದಿಲ್ಲ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಅನೇಕ ಬಡವರಿಗೆ, ಅಲ್ಲಿ ಇರ್ತಕ್ಕಂಥ ಯುವಕರಿಗೆ ಎಲ್ಲರಿಗೂ ಕೂಡ ಒಂದಿಷ್ಟು ಉದ್ಯೋಗ ಅವಕಾಶಗಳನ್ನಾಗ್ಲಿ ಅಥವಾ ಸ್ವಯಂ ಉದ್ಯೋಗನಾಗ್ಲಿ ಕಚ್ಚಾ ವಸ್ತುಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಒಂದು ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ಒಂದು 200 ಕೋಟಿ ರೂಪಾಯಿ ಅದಕ್ಕೆ ಏನಾದರೂ ಇಟ್ಟರೆ ಆ ಸಮಾಜಕ್ಕೆ ಸರ್ಕಾರ ಕಡೆಯಿಂದ ಒಂದು ದೊಡ್ಡ ಕೊಡುಗೆ ಕೊಟ್ಟಂಗೆ ಆಗ್ತೈತೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಕಳೆದ 2-3 ಅಧಿವೇಶನಗಳಿಂದಲೂ ಈ ವಿಷಯದ ಕುರಿತು ಪ್ರಸ್ತಾಪಿಸುತ್ತಾ ಬರುತ್ತಿರುವ ಶಾಸಕರು ಎಸ್ಎಸ್ಕೆ ಸಮಾಜದ ಯುವಕರಿಗೆ ಉದ್ಯೋಗ, ಆರ್ಥಿಕ ಸ್ವಾವಲಂಬನೆಯ ಜೊತೆಗೆ ಪ್ರತ್ಯೇಕ ನಿಗಮವನ್ನು ಸ್ಥಾಪಿಸುವುದು ಅತ್ಯಗತ್ಯ ಎಂದು ಸದನದಲ್ಲಿ ಒತ್ತಾಯಿಸಿದರು. ಈ ಕುರಿತು ಈಗಾಗಲೇ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಸಚಿವರಾದ ಶಿವರಾಜ್ ತಂಗಡಗಿಯವರಲ್ಲಿ ವೈಯಕ್ತಿಕವಾಗಿ ಮಾಹಿತಿಗಳನ್ನು ಹಂಚಿಕೊಳ್ಳಲಾಗಿದೆ ಎಂದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.